ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ. ಹಲವು ನಾಯಕರ ಮಧ್ಯೆ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಇಟ್ರಾ ಈ ಪ್ರಶ್ನೆ ಇದೆ. ಈ ಮೂಲಕ ಡಿಸಿಎಂ 3 ಹುದ್ದೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆ ಆಗ್ತಾ ಇದೆಯಾ? ತೆರೆಮರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಂದ ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ರಿಪಬ್ಲಿಕನ್ ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್. ಅದು ಗೊತ್ತಿಲ್ಲ, ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು, CM, DCM ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋ ಉದ್ದೇಶ. ಅಲ್ಲ, ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಫೆನ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು, ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ ಸರ್. ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡು, CM ಅವರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರೋಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ನಮ್ಮ ಅಂತ ಹೇಳಿ ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇನು CM ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್ ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು CM ಅವ್ರು ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ, ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, CM ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕು. ಅದು ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, DCM ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, DCM ಕೇಳಿದ್ದೀವಿ. ಈಗ ಅದ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. DCM ಅಥವಾ ಕೆಪಿಸಿಸಿ ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ, ಅದು ಪಕ್ಷಕ್ಕೆ ಬಿಟ್ಟ ವಿಚಾರ. ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರತಿಮಠ, ರಿಪಬ್ಲಿಕ್ ಕನ್ನಡ. ಸಂಪುಟ ಪುನರ್ರಚನೆಯಲ್ಲಿ CM DCM ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಸಂಪುಟ ಪುನರ್ರಚನೆಗೆ DK ಶಿವಕುಮಾರ್ ಅವರು ಒಲವು ತೋರಿಸಿದ್ದಾರೆ. ಆದ್ರೆ CM ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಬೇಡ ಅನ್ನುವಂಥ ಮನಸ್ಥಿತಿಯಂತೆ. ಈ ಹಿನ್ನೆಲೆ ದೆಹಲಿಗೆ DCM DK ಶಿವಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಇಲ್ಲ, ಹೇಗಾದ್ರೂ ಮಾಡಿ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ DK ಶಿವಕುಮಾರ್. ಈಗಿನಿಂದಲೇ CM ಪಟ್ಟಕ್ಕೆ ಏರೋದಕ್ಕೆ ನಡೀತಾ ಇದೆಯಾ ತಂತ್ರ ಅನ್ನುವಂಥ ಅನುಮಾನ. ಸಂಪುಟಕ್ಕೆ ತಮ್ಮ ಆಪ್ತರನ್ನ ಸೇರಿಸುವಂತಹ ಪ್ಲಾನ್ DK ಶಿವಕುಮಾರ್ದಂತೆ. ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಒಂದ್ ಕಡೆ DCM DK ಶಿವಕುಮಾರ್ ಅವರು ಅಂದ್ಕೊಳ್ತಾ ಇದ್ರೆ, CM ಅವರು ಬೇಡ ಸದ್ಯಕ್ಕೆ ಅಂತ. ಯಾಕಂದ್ರೆ CM ಅವರು ಆಲ್ರೆಡಿ ಅವ್ರ ಆಪ್ತರೇ ಸಂಪುಟದಲ್ಲಿ ಇರೋದ್ರಿಂದ ಕೈ ಬಿಡೋ ಮನಸ್ಸಿಲ್ಲ ಅವ್ರಿಗೆ. ಗೊತ್ತಿಲ್ಲ, ಒಟ್ನಲ್ಲಿ CM ಪಟ್ಟಕ್ಕಾಗಿ ಈಗಿನಿಂದಲೇ ಕಸರತ್ ಆಗ್ತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಮಾತು ಕೇಳೋದಕ್ಕೆ ಸಿಗ್ತಾ ಇದೆ. ಅದಕ್ಕೆ ಮುಂದುವರೆದ ಭಾಗ ಅಂದ್ರೆ KC ವೇಣುಗೋಪಾಲ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತಾಡಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ 3 ಕ್ಷೇತ್ರ ಗೆದ್ಕೊಂಡಿರುವಂತಹ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಅಂತ. ಮತ್ತೊಂದು ಸುದ್ದಿಯತ್ತ ಗಮನ ಕೊಡೋಣ. ಅತ್ತ ಸಂಪುಟ ಸರ್ಕಸ್, ಇತ್ತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಪಟ್ಟು ಹಿಡಿಯಲಾಗಿದೆಯಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ. ಹಲವು ನಾಯಕರ ಮಧ್ಯೆ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಇಟ್ರಾ ಈ ಪ್ರಶ್ನೆ ಇದೆ. ಈ ಮೂಲಕ ಡಿಸಿಎಂ 3 ಹುದ್ದೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆ ಆಗ್ತಾ ಇದೆಯಾ? ತೆರೆಮರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಂದ ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ.
ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರನ್ನು ಮಾತನಾಡ್ಸೋಣ. ಸರ್, ಸಿಎಂ ಅವರು ಮೌಲ್ಯಮಾಪನ ಮಾಡ್ತಾ ಇದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು ಅನ್ನುವಂಥ ಚರ್ಚೆಗಳಿದ್ದಾವೆ ಸರ್. ಅದು ಗೊತ್ತಿಲ್ಲ, ಅದು ಮಾಡಬೇಕಾದ್ದು ಕರ್ತವ್ಯ ಹೈಕಮಾಂಡು, CM, DCM ಅವ್ರದ್ದು. ಅವ್ರೇನು ಮಾಡ್ತಾರೆ, ಯಾರನ್ನ ಇಡಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಮೌಲ್ಯಮಾಪನ ಬಗ್ಗೆ ನಮಗೆ ಗಮನಕ್ಕಿಲ್ಲ. ಅವ್ರೇನಾರ ಅವ್ರದ್ದು ಮಾಡ್ತಿರ್ಬೋದು. ಬೆಳಗಾವಿ ಅಧಿವೇಶನ ಬರ್ತಾ ಇದೆ, ಸಚಿವರು ಕೂಡ ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ರೆಡಿಯಾಗಿರಿ, ವಿರೋಧ ಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅನ್ನುವಂಥದ್ದು ಮತ್ತು ಅದ್ರ ಜೊತೆ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟವನ್ನು ಕೂಡ ಪುನರ್ರಚನೆ ಮಾಡಬೇಕು ಅನ್ನೋ ಉದ್ದೇಶ. ಅಲ್ಲ, ಅಧಿವೇಶನ ಬಂದ ಸಂದರ್ಭದಲ್ಲಿ ನಾವು ಡಿಫೆನ್ಸ್ ಆಗಿರೋದು ನಮ್ಮ ಡ್ಯೂಟಿ ಆಗಿದೆ. ನಮ್ಮೆಲ್ಲ ಇಲಾಖೆ ಅಲರ್ಟ್ ಆಗಿರಬೇಕು, ವಿರೋಧ ಪಕ್ಷ ಕೇಳುವಂಥದ್ದಕ್ಕೆಲ್ಲಕ್ಕೂ ಉತ್ತರ ಕೊಡಬೇಕು ಸರಿಯಾಗಿ. ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತೈತೆ. ಇನ್ನು ಬೇರೆ ಬೇರೆ ಚರ್ಚೆಗಳು ಕೂಡ ಆಗುತ್ತೆ. ಸರ್, ಕೆಲ ಹಿರಿಯ ಶಾಸಕರು ನಮಗೆ ಅವಕಾಶ ಕೊಡಿ ಸಚಿವ ಸ್ಥಾನಕ್ಕೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದಾರೆ ಸರ್. ಅದು ಹೈಕಮಾಂಡು, CM ಅವರು ಕೊಡಬೇಕಂದಿರ್ರಿ, ಅದು ನಮ್ಮ ಹಂತಲ್ಲಿ ಬರಲ್ಲ. ಅವ್ರು ನಿರ್ಧಾರ ಮಾಡ್ಬೇಕಷ್ಟೇ. ಅಲ್ಲ ಸರ್, ಲೋಕಸಭಾ ಚುನಾವಣೆ ಬಳಿಕ ಪುನರ್ರಚನೆ ಆಗಬೇಕಾಗಿತ್ತು, ಮುಂದಕ್ಕೆ ಹೋಗಿತ್ತು, ಈಗ ಪಕ್ವವಾಗಿದೆ ಅಂತ ಸರ್ ಕಾಲ. ನಮ್ಮ ಅಂತ ಹೇಳಿ ನಾವು ಮಾಡಲಿಕ್ಕೆ ಅದು ನಮ್ಗೆ ಅಧಿಕಾರ ಇಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಇದೇನು CM ಅವ್ರು ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಕೆಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸರ್, ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟನ್ನು ಕೊಡಿಸ್ಕೊಂಡಿದ್ರು ಅಥವಾ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು, ಅವರೆಲ್ಲ ವಿಫಲರಾಗಿದ್ದಾರೆ. ಕಡಿಮೆ ಸಾಕಷ್ಟು ಅಂತರದಿಂದ ಸೋಲಿಗೆ ಕಾರಣ ಆಗಿದ್ದಾರೆ ಅಭ್ಯರ್ಥಿಗಳು. ಅಂಥವರೆಲ್ಲ ಸಚಿವರಾಗಿ ಮುಂದುವರಬಹುದಾ ಸರ್ ಅಂತ? ಅದೇ ಹೇಳಿದೆಲ್ಲ, ನಾವು ನಮ್ಮ ಹಂತಲ್ಲಿ ಇಲ್ವೇ ಇಲ್ಲ. ನಾನು ಕೂಡ ಒಬ್ಬ ಮಂತ್ರಿ ಅಷ್ಟೇ. ಅದರಲ್ಲಿ ನಾ ಹೇಳಲಿಕ್ಕೆ ಆಗೋಲ್ಲ. ಇದನ್ನು CM ಅವ್ರು ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೋದು, ಅಧ್ಯಕ್ಷ ಕೂಡ ಉತ್ತರ ಕೊಡ್ಬೋದು. KPCC ಅಧ್ಯಕ್ಷರ ಬದಲಾವಣೆ ಸರ್, ತಮ್ಮ ಹೆಸರು ಕೂಡ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅದು ನೋಡೋಣ, ಅದು ಮಾಡಬೇಕಾದ್ದು ನಮ್ಮ ಅಂತ ಅಲ್ಲ. ಅದು ಶಾಸಕರು ಮಾಡಬೇಕು, CM ಮಾಡಬೇಕು, ಹೈಕಮಾಂಡ್ ಮಾಡಬೇಕು. ಒಂದು ವೇಳೆ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ನೇಮಿಸ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ಆಗ್ತೀರಾ ಅಂತ? ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಅದನ್ನ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಲ್ಲ ಸರ್, ಈಗ ನೀವು ತೆಗೆದುಕೊಳ್ಳೋಕೆ ರೆಡಿ ಇದ್ದೀರಾ ಅಂತ ಸರ್? ಇಲ್ಲ ಈ ಸದ್ಯಕ್ಕೆ ಇಲ್ಲ. ನೋಡೋಣ, ಚರ್ಚೆ ಮಾಡಬೇಕು. ಅದು ಸಣ್ಣ ಪೋಸ್ಟ್ ಏನಲ್ಲ, ಭಾಳ ದೊಡ್ಡ ಪೋಸ್ಟ್ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು. ಲೋಕಸಭೆಗೆ ಮುಂಚೆ ನೀವು ಕೇಳಿದ್ರಿ ಸರ್ ಈ ಸ್ಥಾನ ಬೇಕು ಅಂತ? ಇಲ್ಲ, ಅಧ್ಯಕ್ಷ ಸ್ಥಾನ ಕೇಳಲ್ಲ, DCM ಕೇಳಿದ್ವಿ ನಾವು. ಅಧ್ಯಕ್ಷ ಸ್ಥಾನ ಕೇಳಲ್ಲ, DCM ಕೇಳಿದ್ದೀವಿ. ಈಗ ಅದ್ರ ಅವಶ್ಯಕತೆ ಇಲ್ಲ, ಕಾಲ ಮುಗಿದೋಗಿದೆ, ಬಂದಾಗ ನೋಡೋಣ. DCM ಅಥವಾ KPCC ಅಧ್ಯಕ್ಷ ಎರಡರಲ್ಲೂ ಯಾವುದು ಒಪ್ಕೋತೀರಾ ಅಂತ ಸರ್? ಇಲ್ಲ, ಅದು ನೋಡೋಣ. ಅದು ಪಕ್ಷಕ್ಕೆ ಬಿಟ್ಟ ವಿಚಾರ, ನಾವು ಡಿಮಾಂಡ್ ಮಾಡ್ಲಿಕ್ಕಾಗಲ್ಲ. ಪಕ್ಷ ಏನು ನಿಮ್ಮ ನಿರ್ಧಾರ ಮಾಡ್ತೀವಿ, ಅದಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರತಿಮಠ, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸಂಪುಟ ಪುನರ್ರಚನೆಯಲ್ಲಿ CM DCM ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಸಂಪುಟ ಪುನರ್ರಚನೆಗೆ DK ಶಿವಕುಮಾರ್ ಅವರು ಒಲವು ತೋರಿಸಿದ್ದಾರೆ. ಆದ್ರೆ CM ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಬೇಡ ಅನ್ನುವಂಥ ಮನಸ್ಥಿತಿಯಂತೆ. ಈ ಹಿನ್ನೆಲೆ ದೆಹಲಿಗೆ DCM DK ಶಿವಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಇಲ್ಲ, ಹೇಗಾದ್ರೂ ಮಾಡಿ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ DK ಶಿವಕುಮಾರ್. ಈಗಿನಿಂದಲೇ CM ಪಟ್ಟಕ್ಕೆ ಏರೋದಕ್ಕೆ ನಡೀತಾ ಇದೆಯಾ ತಂತ್ರ ಅನ್ನುವಂಥ ಅನುಮಾನ. ಸಂಪುಟಕ್ಕೆ ತಮ್ಮ ಆಪ್ತರನ್ನ ಸೇರಿಸುವಂತಹ ಪ್ಲಾನ್ DK ಶಿವಕುಮಾರ್ದಂತೆ. ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಒಂದ್ ಕಡೆ DCM DK ಶಿವಕುಮಾರ್ ಅವರು ಅಂದ್ಕೊಳ್ತಾ ಇದ್ರೆ, CM ಅವರು ಬೇಡ ಸದ್ಯಕ್ಕೆ ಅಂತ. ಯಾಕಂದ್ರೆ CM ಅವರು ಆಲ್ರೆಡಿ ಅವ್ರ ಆಪ್ತರೇ ಸಂಪುಟದಲ್ಲಿ ಇರೋದ್ರಿಂದ ಕೈ ಬಿಡೋ ಮನಸ್ಸಿಲ್ಲ ಅವ್ರಿಗೆ. ಗೊತ್ತಿಲ್ಲ, ಒಟ್ನಲ್ಲಿ CM ಪಟ್ಟಕ್ಕಾಗಿ ಈಗಿನಿಂದಲೇ ಕಸರತ್ ಆಗ್ತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಮಾತು ಕೇಳೋದಕ್ಕೆ ಸಿಗ್ತಾ ಇದೆ. ಅದಕ್ಕೆ ಮುಂದುವರೆದ ಭಾಗ ಅಂದ್ರೆ KC ವೇಣುಗೋಪಾಲ್ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತಾಡಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ 3 ಕ್ಷೇತ್ರ ಗೆದ್ಕೊಂಡಿರುವಂತಹ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಅಂತ. ಮತ್ತೊಂದು ಸುದ್ದಿಯತ್ತ ಗಮನ ಕೊಡೋಣ. ಅತ್ತ ಸಂಪುಟ ಸರ್ಕಸ್, ಇತ್ತ KPCC ಅಧ್ಯಕ್ಷರ ಬದಲಾವಣೆಗೂ ಕೂಡ ಪಟ್ಟು ಹಿಡಿಯಲಾಗಿದೆಯಂತೆ. KPCC ಅಧ್ಯಕ್ಷ ಸ್ಥಾನದ ಮೇಲೆ ಹಲವು ನಾಯಕರು ಕಣ್ಣಿಟ್ಟಿದ್ದಾರೆ. ಹಲವು ನಾಯಕರ ಮಧ್ಯೆ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ. ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಇಟ್ರಾ ಈ ಪ್ರಶ್ನೆ ಇದೆ. ಈ ಮೂಲಕ DCM 3 ಹುದ್ದೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ಧತೆ ಆಗ್ತಾ ಇದೆಯಾ? ತೆರೆಮರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಂದ ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ